ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅರ್ನಿ ವಿಡಿಯೋ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ಹೇಳ್ದಂಗೆ ಊಟಿಗೆ ಸಂಬಂಧಪಟ್ಟಂತೆ ಇದು ಸೆಕೆಂಡ್ ವಿಡಿಯೋ. ಯಾರ್ಯಾರೆಲ್ಲ ನಮ್ಮ ಹಳೆ ವಿಡಿಯೋ ನೋಡಿಲ್ಲೋ ದಯವಿಟ್ಟು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ದಯವಿಟ್ಟು ನೋಡಿ. ಬಾಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ಅದರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಒಂದು ರೋಸ್ ಗಾರ್ಡನ್ಗೆ ಬಂದೆ. ಇಲ್ಲಿ ಬಂದುಬಿಟ್ಟು ಒಬ್ರಿಗೆ ಪರ್ ಪರ್ಸನ್ನು 75 ರೂಪೀಸ್ ಚಾರ್ಜ್ ಮಾಡಿದ್ರು. ಇಲ್ಲಿ ಬಂದುಬಿಟ್ಟು ಏನು ನಾವು ಬೋಟಾನಿಕಲ್ ಗಾರ್ಡನ್ ನೋಡಿದೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲೇನೆಂದರೆ ಫುಲ್ ರೋಸಲ್ಲೇ ಇರ್ತವೆ. ನಾನು ಹೋದಾಗ ಯಾವ ರೋಸು ಅಷ್ಟೊಂದು ಜಾಸ್ತಿ ಅಂದರೆ ಬಿಟ್ಟಿರಲಿಲ್ಲ, ಲೈಟಾಗಿ ಬಿಟ್ಟಿತ್ತು. ಒಳ್ಳೆ ಸೀಸನಲ್ಲಿ ಬಂತಂದರೆ ತುಂಬ ರೋಸ್ಗಳೆಲ್ಲ ಬಿಟ್ಟಿರ್ತವೆ, ಅವಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ರೋಸ್ ಗಾರ್ಡನ್ಗೆ ಬಂದರೆ ನೋಡಿಕೊಂಡು ಹೋಗಿ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಕ್ಸಲೆಂಟ್ ವ್ಯೂ ಇದೆ. ಪ್ಲೀಸ್ like, share and subscribe our YouTube channel Prabhabu Kannada Traveler. ಗ್ಲಾಮ್ರಸ್ಸು, ಮಾಡರ್ನ್ ಆರ್ಟು, ಗ್ಲಾಮ್ರಸ್ ಇವೆಲ್ಲ ರೋಸು, ಬಟ್ ಈಗೆಲ್ಲ ಬಿಟ್ಟಿಲ್ಲ. ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತವೆ ಇವೆಲ್ಲ. ಲಿಮಾ ಟೆರೆಸ್, ಇಸ್ಟಿಂಗ್ ಅಂತೆ, ತೌಮೇರಿ, ಡಾಲಿ ಪಾರ್ಟನ್, ಸುಮಾರು ಬಿಟ್ಟಿದ್ದಾವೆ. ಬಿಟ್ಟಾಗ ಬಂದರೆ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ನೀಲಮ್ಮ ಡ್ಯಾಮ್, ಸ್ವಲ್ಪ ಹೊತ್ತು ಬೇಕಾದ್ರೆ ಇಲ್ಲಿ ರೆಸ್ಟ್ ತಗೋಬೋದು. ಎಲ್ಲ ರೋಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸದ್ಯ ನನಗೆ ಇವತ್ತು ಮಳೆ ಒಂದು ಸಿಗದಿದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ. ಮಳೆ ಬಂತಂದರೆ ಕವರ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೆರೆಸ್ ಅಂತ ಮೇಲೆ ನೋಡ್ಕೊಂಬರಕ್ಕಂತೆ. ಸುಮಾರಿದ್ದಾವೆ ಇಂಥವೆಲ್ಲ ನೋಡೋಕ್ಕೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೋಸ್ ಗಾರ್ಡನಲ್ಲಿ ನಾನು ಹಲವಾರು ಹೂ ಗಿಡಗಳನ್ನು ನೋಡಿದೆ. ಅಂದರೆ ಗುಲಾಬಿಗಳಲ್ಲಿ ಈ ಥರ ವೆರೈಟಿಗಳಿರ್ತಾವಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ತುಂಬ ವೆರೈಟಿಗಳನ್ನು ನಾನು ನೋಡಿದೆ, ಕಣ್ತುಂಬ ಖುಷಿಯಾಯಿತು. ಯಾಕಂದರೆ ಇಷ್ಟೊಂದು ವೆರೈಟಿಗಳು ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದಾಗ ಹೂ ಕೆಲವೊಂದುಗಳೆಲ್ಲ ಬಿಟ್ಟಿದ್ದಲ್ಲ, ಇಷ್ಟೊಂದು ವೆರೈಟಿಗಳಿದ್ದಾವಲ್ಲ ಅಂತ ನನಗೆ ಗೊತ್ತಾಯಿತು. ಊಟಿಗೆ ಬಂದರೆ ಒಂದು 3-2 ಡೇಸ್ ನೀವು ಪ್ಲ್ಯಾನ್ ಮಾಡಿಕೊಂಡು ತುಂಬ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ಕೋಬೋದು. ನಾನು 1 ಡೇಲೆಲ್ಲ ಕವರ್ ಮಾಡಿದೆ, ಯಾಕಂದರೆ ನಾನು ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದೆ. ಸ್ಪೆಂಡ್ ಮಾಡಿ ತುಂಬ ಒಳ್ಳೆ ವಾತಾವರಣ, ಗಾಳಿ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲೇ ನಾನು ಒಂದು ಹಾಫ್ ಆನ್ ಅವರ್ ಜಾಸ್ತಿ ಸ್ಪೆಂಡ್ ಮಾಡಿ ಇಲ್ಲಿಂದ ಹೋದೆ. ನೀವು ನೋಡ್ತಿದ್ರಲ್ಲ, ಇಲ್ಲಿಂದ ನಾವು ಊರು ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ.
ಸೊ ರೋಸ್ ಗಾರ್ಡನ್ ಮುಗಿಸ್ಕೊಂಡು ಹಾಗೆ ನಾನು ಪ್ರಯಾಣವನ್ನು ಮುಂದಕ್ಕೆ ಬೆಳೆಸ್ತಾ ಸೊ ಇಲ್ಲಿಂದ ಪೈನ್ ಫಾರೆಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಸೊ ಇಲ್ಲಿ ನೀಲಗಿರಿಸ್ ಅಂತ ತುಂಬ ಫೇಮಸ್ ಇದೆ. ಸೊ ನೀಲಗಿರಿಸ್ ಲೈಕ್ ನೀಲಗಿರಿಸ್ ಆಯಿಲು, ಸೊ ನೀಲಗಿರಿಸ್ ಮರಗಳು, ಸೊ ಈ ಥರ ತುಂಬ ವೆರೈಟಿಗಳೆಲ್ಲ ಇರ್ತವೆ. ಮತ್ತು ಪೊಲೀಸವರು ಕೂಡ ನೀಲಗಿರಿಸ್ ಅಂತಲೇ ಕರೀತಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಊಟ ಬಂದು ಹೇಳಿದ್ರೆ, ಸೊ ಬೆಳಗ್ಗೆ ಮಾರ್ನಿಂಗ್ ಬಂದುಬಿಟ್ಟು ಪೊಂಗಲ್ ತಿಂದಿದ್ದೆ. ಸೊ ಮಧ್ಯಾಹ್ನ ಚಿಕನ್ ಬಿರಿಯಾನಿ ತಿಂದೆ. ಸೊ ತುಂಬ ಊಟದ್ದೇನು ತೊಂದರೆ ಇಲ್ಲ. ಸೊ ನಮ್ಮ ಥರನೇ ಊಟಗಳೆಲ್ಲ ಸಿಗ್ತವೆ, ನೋ ಪ್ರಾಬ್ಲಮ್, ಅದರಲ್ಲೇ ನೋ ಇಶ್ಯೂ. ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇದೆ. ಸೊ ಎಲ್ಲ ಕಡೆನಿಲ್ಲ, ಕೆಲವೊಂದು ಕಡೆ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಸೊ ನೀವು ಅಲ್ಲಿ ಯೂಸ್ ಮಾಡ್ಕೋಬೋದು. ನನ್ನ ಬೆಸ್ಟ್ ಒಪಿನಿಯನ್ ಅಂದರೆ ನೀವು ಕಾರ್ ಯೂಸ್ ಮಾಡ್ಕೊಳ್ಳೋದೇ ತುಂಬ ಒಪಿನಿಯನ್ ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ಪೈನ್ ಫಾರೆಸ್ಟ್ 30 ರೂಪೀಸ್ ಪರ್ ಪರ್ಸನ್. ಸೊ ನೋಡಿ ಚೆನ್ನಾಗಿದೆಯಲ್ಲ. ಬ್ಯೂಟಿಫುಲ್. ಸೊ ಹಿಂಗೆ ಮುಂದಕ್ಕೆ ಹೋದರೆ ಲೇಕ್ ಇದೆ ಅಂತ ನೋಡ್ಕೊಂಡು ಹೋಗೋಣ. ಪೈನ್ ಟ್ರೀ, ಪೈನ್ ಫಾರೆಸ್ಟ್, ಪೀಪಲ್ ಇದ್ದಾರೆ. ಸೊ ಪೈನ್ ಫಾರೆಸ್ಟಿಗೆ ನಾವು ಬಂದಿದ್ವಿ. ಸೊ ನೋಡ್ತಿದ್ರಲ್ಲ, ಇದೇ ಪೈನ್ ಫಾರೆಸ್ಟು. ಇಲ್ಲಿ ತುಂಬ ಇಳಿಜಾರಾಗಿದೆ. ಸೊ ನೀವು ನೋಡಿಕೊಂಡು ಹುಷಾರಾಗಿ ನಡ್ಕೊಂಡು ಹೋಗಿ. ಇನ್ ಕೇಸ್ ನೀವೇನಾದ್ರು ಜಾರಿತು ಅಂದರೆ ಸೊ ನಿಮ್ಮ ಬೆನ್ನು ಮೂಳೆ ಪಕ್ಕ ಮುರಿಯೋದಂತೂ ಗ್ಯಾರಂಟಿ. ಸೊ ಇಲ್ಲಿ ತುಂಬ ಮರಗಳು ತುಂಬ ಹೈಟ್ಗೆಲ್ಲ ಬೆಳೆದಿದ್ದಾವೆ. ಸೊ ಇಲ್ಲಿ ಇಳಿಬೇಕಾದ್ರೆ ನೀವು ಬ್ಯಾಗಲ್ಲಾಗಲಿ, ಜ್ಯೂಸ್ ಆಗಲಿ, ಅಥವಾ ಇಲ್ಲಿ ಇನ್ಯಾವುದೇ ಥರ ವಸ್ತುಗಳನ್ನು ತರಬೇಡಿ. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಎಂಟ್ರೆನ್ಸಲ್ಲೇ ಕೋದುಗಳು ಕಿತ್ಕೊಂಡು ತಿಂತವೆ. ಸೊ ಅದ್ರ ನೀವು ಬೇಕಾದರೆ ನೀವು ಕೊಡ್ಬೋದು. ಇಲ್ಲಪ್ಪ ನಾವು ಕೊಡೋಕ್ಕಾಗಲ್ಲ ಅಂದರೆ ಅವು ನೋಡಿಬಿಟ್ರೆ ಪಕ್ಕ ಕಿತ್ಕೊತವೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಸೊ ಇದೇ ಥರ ಮುಂದಕ್ಕೂ ನೋಡ್ತಾ ಹೋಗ್ತಿದ್ರೆ ತುಂಬ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ಮರಗಳು ತುಂಬ ಎತ್ತರಕ್ಕೆ ಹೈಟ್ಗೆಲ್ಲ ಬೆಳೆದಿವೆ. ಇದೇ ಇಲ್ಲಿ ಒಂದು ಆಕರ್ಷಣೆ. ಈ ಆಕರ್ಷಣೆಗೋಸ್ಕರ ಇಲ್ಲೆಲ್ಲ ನೋಡೋಕ್ಕೆ ಜನಗಳು ಬರ್ತಾರೆ. ತುಂಬ ವೆರೈಟಿ ಇದೆ. ಹಾಗೆ ನೀವು ಕೆಳಗೆ ಇಳಿತಾ ಹೋದರೆ ಎಲ್ಲ ಮರಗಳು ಕಾಣಿಸುತ್ತವೆ ನಿಮಗೆ. ಮತ್ತು ಕೆಳಗೆ ಬಿದ್ದಿರೋವು, ಮುರಿದೋಗಿರೋವು ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಒಂಥರ ಲೈಕ್ ಅನ್ನಿಸ್ತು. ಇಲ್ಲಿ ನೀವು ಕುದುರೆ ಹಾರ್ಸ್ ರೈಡಿಂಗ್ ಕೂಡ ಇದೆ. ಸೊ ನೋಡಿ, ಲೆಟ್ಸ್ ಗೆಟ್ ಇನ್ ವಿಡಿಯೋ. ಕುದುರೆ ಹಾರ್ಸ್ ರೈಡಿಂಗ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಎಷ್ಟು ಹೈಟ್ ಹೋಗಿದೆ ನೋಡಿ ಮರಗಳು. ಪೈನ್ ಫಾರೆಸ್ಟ್ ತುಂಬ ಚೆನ್ನಾಗಿದೆ. ಸೊ ನೀವು ಬಂದರೆ ಮಿಸ್ ಮಾಡ್ಕೊಳ್ಳದೆ ಬನ್ನಿ. ಸೊ ಲೇಕ್ ವ್ಯೂ ನೋಡೋಣ ಹಾಗೆ ಮುಂದಕ್ಕೆ ಹೋದರೆ. ಸೊ ಆಲ್ಮೋಸ್ಟ್ ಎಲ್ಲ ಮರಗಳು ಕೆಲವೊಂದು ಬಿದ್ದೋಗಿದ್ದಾವೆ. ಸೊ ಅಲ್ಲಿ ಕುದುರೆ ಹಾರ್ಸ್ ರೈಡಿಂಗ್ ಇದೆ. ಪರ್ ಪರ್ಸನ್ 200 ರೂಪೀಸ್ ಅಂತೆ. ಸೊ ನಿಮ್ಗೆ ಇಷ್ಟ ಇದೆ ಇಲ್ಲಿ ರೈಡ್ ಮಾಡ್ಬೋದು. ಇಲ್ಲಿಲ್ಲೇ ಓಡಾಡಿಸ್ತಾರೆ. ಫೋಟೋ ಪ್ಲಸ್ ನಿಮ್ಗೆ ರೈಡಿಂಗು ಇಲ್ಲಿ ಮಾಡಿಸ್ತಾರೆ. ಇಲ್ಲೆಲ್ಲ ನಡೆಸ್ತಾರೆ.
ಅವ್ರು ರೈಡ್ ಮಾಡ್ತಾವ್ರು ನೋಡಿ ಅವರು ಹಾರ್ಸ್ ರೈಡಿಂಗ್. ಮೀಟರ್ ಕರ್ಕೊಂಡು ಹೋಗ್ತಾರೆ. ಟ್ರೀ ಪಾರ್ಕ್ ಅಂತೆ. ಸೊ ಅಲ್ಲಿ ಆಲ್ರೆಡಿ ನೋಡಿದ್ವಲ್ಲ ಪೈನ್ ಪಾರ್ಕು, ಅದೇ ಥರ ಇದು ಸ್ಮಾಲ್ 8 ಮೈಲ್ ಪಾರ್ಕ್ ಅಂತೆ. ಚೆನ್ನಾಗಿದೆ. ಕುದುರೆ ರೈಡಿಂಗ್ಗೆ 200 ರೂಪೀಸ್. ಸ್ವಲ್ಪ ಮೌಂಟೇನ್ ವೀಕ್ ತನಕ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿಗೆ. ಇಲ್ಲಿದೆಯಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಪರ್ ಪರ್ಸನ್ 800 ರೂಪೀಸ್. ಅರೌಂಡಿಂಗ್ 30 ಮಿನಿಟ್ಸ್ ಅಂತೆ ಜರ್ನಿ. ಸೊ ಬೇಕಾದ್ರೆ ನೀವು ಅಲ್ಲಿ ಹಾರ್ಸ್ ರೈಡ್ ಅವ್ರು ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ 800 ರೂಪೀಸ್ ಕೊಡೋವಂಥದ್ದು ಏನೂ ಇಲ್ಲ. ಸೊ ಅದಕ್ಕಿಂತ ಬದಲು ನಾವು ನೋಡ್ಕೊಂಡು ಹೋಗೋಣ ನಡೀರಿ. ಸೊ ಇಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ವ್ಯೂಸ್ ಇದೆ, ತೋರಿಸಿದ ಬನ್ನಿ. ಸೊ ಗೈಸ್, ನೀವು ಬಂದರೆ ಮಾತ್ರ ಊಟಿ ಪ್ಲೇಸ್ಗೆ ಯಾವುದು ಮಿಸ್ ಮಾಡ್ಕೊಳ್ಳದೆ ಹೋಗಿ. ತುಂಬ ಬ್ಯೂಟಿಫುಲ್ ಚೆನ್ನಾಗಿದೆ. ಸೊ ತೋರಿಸ್ತೀನಿ ನಡೀರಿ. ಒಂದು ಗುಡ್ಡ ಐತೆ, ಚೆನ್ನಾಗೈತೆ. ಮರಗಳು ಎಷ್ಟು ಹೈಟ್ ಬೆಳೆದವ. ಒಳ್ಳೆಗಿದೆ. ಸ್ವಲ್ಪ ಚಳಿ ಚಳಿ. ಮೂವಿ ಶೂಟಿಂಗ್ ಅವೆಲ್ಲ ಇಲ್ಲೇ ಆಗ್ತವೆ. ಪೀಸ್ಫುಲ್ ಆಗಿದೆ. ಕುರಿಮರಿಗಳು ಫುಲ್ಲಿದೆ ನೋಡಿ. ಸೊ ಪಕ್ಕದಲ್ಲೇ ಸ್ಮಾಲ್ ಲೇಕ್ ಇದೆ. ಅಲ್ಲಿಂದ ಇವು ಕುರಿಗಳು. ರಿಲ್ಯಾಕ್ಸ್ ಚೆನ್ನಾಗಾಗ್ಬೋದಿಲ್ಲ. ಇದು ಬಂದ್ಬಿಟ್ಟು ಮೋಸ್ಟ್ ಆಫ್ ದಿ ಮೂವಿ ಶೂಟಿಂಗ್ ಪಾಯಿಂಟ್ಸ್ ಇದೇನಂತೆ. ನೋಡ್ಬೋದು ಇಲ್ಲಿ
ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ಜನ ಹೋಗಿದ್ದಾರೆ ಅಲ್ಲಿಗೆ. ಸೊ ನಾವು ಹೋಗೋಣ ಬನ್ನಿ, ನನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲೇನು ಎಂಟ್ರಿ ಟಿಕೆಟ್ ಇದೆಯಾ ಇಲ್ಲೋ ಗೊತ್ತಿಲ್ಲ. ಸೊ 8th ಮೇಲಲ್ಲಿ ಎಂಟ್ರಿ ಟಿಕೆಟ್ ಏನಿರಲಿಲ್ಲ, ಫ್ರೀ ಆಗಿತ್ತು. ಸೊ ಇಲ್ಲಿ ನೋಡಬೇಕು ಎಂಟ್ರಿ ಟಿಕೆಟ್ ಇದೆಯಲ್ಲ ಅಂತ. ಸೊ ಶೂಟಿಂಗ್ ಸ್ಪಾಟ್ ಅಂತ ಇದೆ. ಸೊ ನಮಗೂ ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ, ಚೆನ್ನಾಗಿದೆ ಅಂತ. ಸೊ ಈ ಊಟಿಯಲ್ಲಿ ಏನಪ್ಪ ಅಂದರೆ ಎಲ್ಲ ಕಡೆ ಆಲ್ಮೋಸ್ಟು ಪ್ಲಾಸ್ಟಿಕ್ ನೋ ಬ್ಯಾನ್ ಅಂತ ಹಾಕಿರ್ತಾರೆ. ಸೊ ಬಟ್ ಏನು ಮಾಡಬೇಕಂದ್ರೆ ನಾವು ಪ್ಲಾಸ್ಟಿಕ್ಕನ್ನ ಅವಾಯ್ಡ್ ಮಾಡಬೇಕು. ಸೊ ಅದು ಬೆಟ್ರ್ ಆಪ್ಷನ್ ನನಗೆ. ಎಕ್ಸಿಟ್ ವೇ. ಸೊ ಎಂಟ್ರಿ ಇಲ್ಲೇ ಇದೆ, ಅಡಲ್ಟ್. ಸೊ ನೀವು ನೋಡ್ಬೋದು. ಸೊ ಟೈಮಿಂಗ್ಸ್ ಬಂದುಬಿಟ್ಟು 7 to 6:45 PM. ಸೊ ಪರ್ ಪರ್ಸನ್ 30 rupees. ಓಕೆ, ಚಲೋ ನಾವು ನೋಡೋಣ. ಸೊ ಟಿಕೆಟ್ ಕೌಂಟ್ರಲ್ ಇದೆ. ಸೊ ತಗೊಂಡು ನೋಡಿರಿ ಟಿಕೆಟು, ಕ್ಯಾಶ್ ಓನ್ಲಿ. ಸೊ ಕೆಲವೊಂದು ಕಡೆ, ಸುಮಾರು ಕಡೆ ಇದೆಲ್ಲ ವರ್ಕ್ ಆಗೋಲ್ಲ UPI. ಕೆಲವೊಂದು ಕಡೆ UPIನೇ ಪ್ರಿಫರೆನ್ಸ್ ಮಾಡ್ತಾರೆ. ₹30. ಸೊ ನೀವು ನೋಡ್ತಿದ್ರಲ್ಲ, ಇದು ಬಂದುಬಿಟ್ಟು 8th ಮೇಲ್ ಗ್ರಾಸ್ ಲ್ಯಾಂಡ್ಸ್ ಅಂತೆ. ಪರ್ ಪರ್ಸನ್ 30 rupees. ಸೊ ಹೋಗೋಣ ನೋಡಿರಿ. ಇದೇ ಎಂಟ್ರೆನ್ಸ್. ಇದು ಚೆನ್ನಾಗಿ ಮಾಡೋರಲ್ಲ. ಥ್ಯಾಂಕ್ ಯು. ಸೊ ನಾ ಬಂದಾಗ ಒಂದು ಮೂವಿನೂ ಶೂಟಿಂಗ್ ನಡೀತಿಲ್ಲ. ನಮ್ಮ ಬ್ಯಾಡ್ ಲಕ್ ಅಂದರೆ ಅದೇ ಇರಬೇಕು ಮೇ ಬಿ. ಸೊ ಈವ್ನಿಂಗ್ ಸನ್ಸೆಟ್ಗಾದರೆ ಚೆನ್ನಾಗಿರುತ್ತೆ. ಇಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಆಗಿರುತ್ತೆ. ಸೊ ಫುಲ್ ಅಪ್ ತನಕ ನಾವು ನೋಡ್ಬೋದು. ಸೊ ನೋಡಿ, ಇಲ್ಲಿಂದ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಕಡೆ ಏನಿದೆ ಅಂತ ನೋಡಿದ್ರೆ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಏನಿರ್ಬೋದು ಅಂತ. ಯಾಕಂದರೆ ಚೆನ್ನಾಗಿದೆ. ಅಲ್ಲಿಂದ ಎಲ್ಲಿಗೆ ಹತ್ತು ಬರೋಕ್ಕೆ ಅವಾಗೆ ಆಯಾಸ ಆಗ್ತಿದೆ. ಸೊ ಲಾಸ್ಟ್ ಟೈಮ್ ನಾವು ಅಲ್ಲಿಗೆ ಬಂದಿದ್ವಿ. ಸೊ ಇವಾಗ ಇಲ್ಲಿಗೆ ಬಂದಿದ್ವಿ ನೋಡಿ. ವಾಹ್, ಬ್ಯೂಟಿಫುಲ್ ಪ್ಲೇಸ್. ಚೆನ್ನಾಗಿದೆ ನೋಡಿ. ಊಟಿ. ವೆದರ್ ಮಾತ್ರ ಎಲ್ಲೇ ಹೋದ್ರು ಸೇಮ್ ವೆದರೇ ಇದೆ. ಚೆನ್ನಾಗಿದೆ. ಮೋಡಗಳು ಬೆಟ್ಟದ ಮೇಲೆ ಇದ್ದಾವೆ ಇಲ್ಲಿ. ಎಲ್ಲ ಹೋದ್ರು ನಮ್ಮ ಆಕಾಶದಲ್ಲಿ ತೆಲಾಡ್ದಂಗೆ ಕಾಣಿಸುತ್ತೀವಿ. ಸರಿ ನೋಡಿ ಅಲ್ವಾ, ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಗಾಳಿ ಬೀಸ್ತಾ ಇದೆ, ಗಾಳಿ ಬೀಸ್ತಿದೆ. ಪ್ಯೂರ್ ಗಾಳಿ. ಸೊ ಸದ್ಯಕ್ಕೆ ನಾನು ಏನಂದರೆ ಕ್ಲೈಮೇಟು ನನಗೆ ಹೊಂದಾಣಿಕೆ ಆಗಿ ಬಂದಿದೆ. ಮಳೆ ಎಲ್ಲೂ ಬಂದಿಲ್ಲ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿದೆ ಅಂದರೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಫ್ಯಾಮ್ಲಿಗೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.